ಇನ್ನು ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ನಿಯಮ ಬದಲಾಗಿದೆ ಅನ್ನೋ ವದಂತಿ ಕೂಡ ಕೇಳಿ ಬರ್ತಾ ಇದೆ. ಬುಕಿಂಗ್ ಗೊಂದಲ ವದಂತಿಗಳಿಗೆ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ತೆರೆ ಬಿದ್ದಿದೆ. ಈಗ ಪ್ರಸ್ತುತ ಜಾರಿಯಲ್ಲಿರುವಂತಹ ಬುಕಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಈಗ ಕೇಂದ್ರ ಸರ್ಕಾರ. ನೀವು ಕೂಡ ಗ್ರಾಹಕರು ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರ ಇದೀಗ ಸೂಚನೆ ಕೊಟ್ಟಿದೆ. ಸಿಲಿಂಡರ್ ಪಡೆಯುವ ಮಿತಿಯಲ್ಲಿ ಯಾವುದೇ ಕಡಿತ ಮಾಡಲಿಲ್ಲ. ಸಬ್ಸಿಡಿ ಪಡೆಯುವ ಅರ್ಹತೆ ಮತ್ತು ಪ್ರಕ್ರಿಯೆ ಮೊದಲು ಹೇಗಿತ್ತು ಅದೇ ರೀತಿ ಮುಂದುವರಿಯುತ್ತೆ. ಆನ್ಲೈನ್, ವಾಟ್ಸ್ಆಪ್ ಮತ್ತು ಎಂಎಂಎಸ್ ಮೂಲಕ ಬುಕಿಂಗ್ನಲ್ಲಿ ಬದಲಾವಣೆ ಇರೋದಿಲ್ಲ. ಈ ಹಿಂದೆ ಹೇಗೆ ಬುಕ್ ಮಾಡ್ತಾ ಇದ್ವಿ ಅದೇ ರೀತಿ ಇರುತ್ತೆ. ಗ್ಯಾಸ್ ಏಜೆನ್ಸಿಗಳ ವಿತರಣಾ ಕ್ರಮ ಈ ಹಿಂದೆಯಂತೆ ನಡೆಯುತ್ತೆ, ಸುಗಮವಾಗಿ ನಡೆಯುತ್ತೆ. ಯಾವುದೇ ಸಮಸ್ಯೆ ಇರೋದಿಲ್ಲ. ನಿಯಮಿತವಾಗಿ KYC ಮಾಡುವ ಪ್ರಕ್ರಿಯೆ ಕಡ್ಡಾಯವಾಗಿದೆ. ಇದರಲ್ಲಿ ಯಾವುದೇ ಹೊಸ ಕಠಿಣ ಕ್ರಮ ಅಂತೂ ತಂದಿಲ್ಲ. ಎಲ್ಲವೂ ಕೂಡ ಸುಳ್ಳು ಸುದ್ದಿ. ನಗದು ಅಥವಾ ಡಿಜಿಟಲ್ ಪಾವತಿ, ಗ್ರಾಹಕರು ತಮ್ಮ ಇಚ್ಛೆಯಂತೆ ಹಣ ಪಾವತಿ ಕೂಡ ಮಾಡಬಹುದು. ಅದಕ್ಕೂ ಕೂಡ ಅವಕಾಶ ಇದೆ. ಅಧಿಕೃತ ಮೂಲಗಳ ಮಾಹಿತಿ ಪ್ರಕಾರ ನಂಬಿ. ಇದೆಲ್ಲವೂ ಕೂಡ ಸುಳ್ಳು ಸುದ್ದಿ ಅಂತ ಹೇಳಿ ಕೇಂದ್ರ ಸರ್ಕಾರ ಈಗ ಮನವಿ ಮಾಡಿಕೊಂಡಿದೆಯಂತೆ. ಅದರಲ್ಲೂ ಕೂಡ ಕೆಲವೊಂದು ಲಿಮಿಟ್ ಅನ್ನ ಹೇರ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋದು. ಇಷ್ಟು ದಿನ ಅಂತಂದ್ರೆ ಬೆಳಿಗ್ಗೆಯಿಂದ ಒಂದು ಸುದ್ದಿ ವೈರಲ್ ಆಗ್ತಾ ಇತ್ತು. ಇದೀಗ ಇವೆಲ್ಲ ಸುದ್ದಿಗಳು ಕೂಡ ಸುಳ್ಳು ಅಂತ ಹೇಳಿ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಗ್ರಾಹಕರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ಸಿಲಿಂಡರ್ ವಿತರಣೆಯ ಸಮಯ ಅಥವಾ ಹೋಮ್ ಡೆಲಿವರಿ ನಿಯಮಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಕೊಟ್ಟಿರುವಂತಹ ಸೂಚನೆ ಇದು.